ಒಪ್ಪಿಗೆಯ ದೈಹಿಕ ಸಂಬಂಧ ಅತ್ಯಾಚಾರವಲ್ಲ, ಕೋರ್ಟ್ ಮಹತ್ವದ ತೀರ್ಪು. ವಿವಾಹಿತ ಮಹಿಳೆ ರಿತಿಕ್. ವಿವಾಹಿತ ಮಹಿಳೆಯೊಬ್ಬರು 23 ವರ್ಷದ ಯುವಕನ ಮೇಲೆ ನೀಡಿದ್ದ ಅತ್ಯಾಚಾರದ ದೂರಿಗೆ ಸಂಬಂಧಿಸಿದಂತೆ ಪುಣೆ ಸೆಷನ್ಸ್ ನ್ಯಾಯಾಲಯ ಇತ್ತೀಚೆಗೆ ಮಹತ್ವದ ತೀರ್ಪು ನೀಡಿದೆ. ಈ ಪ್ರಕರಣದಲ್ಲಿ ಯುವಕನಿಗೆ ನಿಬಂಧನೆಯೊಂದಿಗೆ ಮುಂದಸ್ತು ಜಾಮೀನು ಮಂಜೂರು ಮಾಡಿರುವ ಕೋರ್ಟ್ ಮದುವೆಯ ಭರವಸೆ ಮತ್ತು ಪರಸ್ಪರ ಒಪ್ಪಿಗೆಯ ನಡುವಿನ ವ್ಯತ್ಯಾಸದ ಬಗ್ಗೆ ಕಟುವಾದ ಅಭಿಪ್ರಾಯ ವ್ಯಕ್ತಪಡಿಸಿದೆ. 9 ವರ್ಷದ ಹೆಣ್ಣು ಮಗುವನ್ನ ಹೊಂದಿರುವ 28 ವರ್ಷದ ವಿವಾಹಿತ ಮಹಿಳೆಯೊಬ್ಬರು ರಿತೇಶ್ ಸುನಿಲ್ ಜಾಧವ್ ಎಂಬ 23 ವರ್ಷದ ಯುವಕನ ವಿರುದ್ಧ ದೂರು ದಾಖಲಿಸಿದರು. ಕಳೆದ 8 ತಿಂಗಳಿಂದ ತನ್ನನ್ನ ಮದುವೆಯಾಗುವುದಾಗಿ ನಂಬಿಸಿ ಆತ ಪದೇ ಪದೇ ಶಾರೀರಿಕ ಸಂಬಂಧ ಬೆಳೆಸಿದ್ದ ಎಂದು ಮಹಿಳೆ ಆರೋಪ ಮಾಡಿದ್ದಾರೆ. ಬಂಧನದ ಭೀತಿಯಿಂದ ರಿತೇಶ್ ಮುಂದಿನ ಕಾನೂನು ಕ್ರಮಕ್ಕಾಗಿ ಕೋರ್ಟ್ ಮೊರೆ ಹೋಗಿದ್ದ. ದೂರು ನೀಡಿದ ಮಹಿಳೆ ವಿವಾಹಿತೆ ಮತ್ತು ವಯಸ್ಕರಾಗಿದ್ದರೆ 23 ವರ್ಷದ ಯುವಕನೊಬ್ಬ ತನಗೆ ಮದುವೆಯ ಆಮಿಷ ಒಡ್ತಾ ಇದ್ದಾನೆ ಎಂದು ಆಕೆ ನಂಬಿದ್ದು ಪ್ರಾಥಮಿಕವಾಗಿ ತರ್ಕಕ್ಕೆ ನಿಲ್ಲುತ್ತಾ ಇಲ್ಲ. ಸಂಬಂಧದ ಪರಿಣಾಮಗಳು ಏನೆಂದು ತಿಳಿದಿದ್ರೂ ಒಬ್ಬ ವ್ಯಕ್ತಿ ಪದೇ ಪದೇ ದೈಹಿಕ ಸಂಬಂಧದಲ್ಲಿ ತೊಡಗಿಸಿಕೊಂಡ್ರೆ ಅದನ್ನ ಕೇವಲ ಪ್ರಲೋಭನೆ ಎಂದು ಕರೆದು ಅತ್ಯಾಚಾರದ ವ್ಯಾಪ್ತಿಗೆ ತರಲು ಸಾಧ್ಯವಿಲ್ಲ. ಪ್ರೇಮ ಸಂಬಂಧಗಳಲ್ಲಿ ಬಿರುಕು ಮೂಡಿದಾಗ ಅಥವಾ ಮನಸ್ತಾಪಗಳು ಉಂಟಾದಾಗ ಅದನ್ನ ಅತ್ಯಾಚಾರ ಎಂದು ಬಿಂಬಿಸಿ ದೂರು ನೀಡುವ ಪ್ರವೃತ್ತಿ ಹೆಚ್ಚುತ್ತಾ ಇದೆ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ರಿತೇಶ್ ಪರ ವಾದ ಮಂಡಿಸಿದ ನ್ಯಾಯವಾದಿ ಆಕಾಶ್ ಸುಧೀರ್ ಚೌಹಾಣ್, ಈ ಸಂಬಂಧವು ಇಬ್ಬರ ಸಂಪೂರ್ಣ ಒಪ್ಪಿಗೆಯಿಂದ ನಡೆದಿದೆ. ಸಣ್ಣ ಜಗಳದ ಕಾರಣಕ್ಕೆ ಸೇಡು ತೀರಿಸಿಕೊಳ್ಳಲು ಈ ಸುಳ್ಳು ದೂರು ದಾಖಲಿಸಲಾಗಿದೆ ಎಂದು ವಾದಿಸಿದ್ದಾರೆ. ಚೌಹಾಣ್ ಅವರ ವಾದವನ್ನ ಪುರಸ್ಕರಿಸಿದ ನ್ಯಾಯಾಲಯವು ಯುವಕನಿಗೆ ಜಾಮೀನನ್ನ ನೀಡಿದೆ.